ಹುಡುಗಿ ಏನೋ ವ್ರತ ಮಾಡ್ತು, ಒಪ್ಕೊಳ್ಳೋಣ. ಆದ್ರೆ ವಿಧವೆಯರಿಗಂತನ ಒಂದಿಷ್ಟು ಕಾನೂನು ವಗೇರಿ ಇರ್ತಾವು. ಅದ್ರಂಗ ನಡ್ಕೊಂಡ್ರೆ ಆಕಿಗನ ಒಳ್ಳೇದು, ಹೌದಿಲ್ಲ? ಹಂಗೇನಿಲ್ರಿ ಅತ್ತಿಯವ್ರ. ಗಂಗಾ ಇನ್ನೂ ಭಾಳ ಸಣ್ಣಕ್ಕಿದ್ದಾಳ. ನನಗನಿಸ್ತದ ಆಕಿ ಬಾಯಿ ಒಂದಷ್ಟು ಮುಂದದ ಅಷ್ಟ. ತನ್ನ ಮನಸ್ಸಿಗೆ ಏನು ಅನಿಸ್ತದೋ ಅದನ್ನ ಪಟಾಪಟ ಹೇಳ್ಬಿಡ್ತಾಳ. ಆದ್ರೆ ಒಂದ್ ಮಾತಂತೂ ಖರೆ ನೋಡ್ರಿ, ಆಕಿ ಬಾಯಿಂದ ಏನ್ ಹೇಳ್ತಾಳೋ ಕೈಯಿಂದ ಅದನ್ನ ಮಾಡೇ ತೋರಿಸ್ತಾಳ. ಈ ವಿಷಯದೊಳಗ ಆಕಿಗೆ ಶಹಬಾಸ್ಗಿರಿ ಅನ್ಲಿಕ್ಕೆ ಬೇಕು. ಕೇಳಿದ್ರೇನು ಎಲ್ಲಾರು? ನಮ್ಮ ನಂದಿನಿ ಬಾಯಾರು ತಮ್ಮ ಬಾಯಿಂದ ಮುತ್ತಿನ ಪೆಂಡಿನ ಒಗದಂಗಾತು. ನಿನಗೇನು ಗೊತ್ತದವ ಹುಡುಗಿ ಬಗ್ಗೆ? ಬೆರಳು ಸಿಕ್ಕರು ಸಾಕು ಹಸ್ತಾನ ನುಂಗುವಾಕಿದ್ದಾಳಕಿ. ನಿನಗ ಹೊಗಳಬೇಕನ್ಸಿದ್ರ ಹೊಗಳು, ಆದ್ರೆ ಒಂದು ಮಾತನ್ನ ಪೂರಾ ಕೇಳು. ನೀನು ಹಿಂಗ ಹುಡುಗಿಗೆ ಸಡ್ಲು ಕೊಟ್ರ ಮುಂದೊಂದು ದಿವಸ ನಿನ್ನ ತಲೆ ಮೇಲೆ ಹತ್ತಿ ಥಕತೈ ಅಂತ ಕುಣಿದಿದ್ರೆ ಕೇಳು. ಸಲಿಗೆ ಕೊಟ್ರ ನಾಯಿನೂ ತಲೆ ಸವರ್ತದಂತ. ಅಯ್ಯ, ಫೋನ್ ಬಂತು ನೋಡ ನಂದಿನಿ, ನೀರು ಹತ್ತಿರ್ಬೇಕು. ಹಲೋ, ಯಾರು? ಹಾಂ, ಅತ್ತೆಯವ್ರಿ ಇದ್ದಾರೆ, ಕೊಡ್ತೀನಿ ತಡ್ರಿ. ಅತ್ತೆಯವ್ರ, ಸುಧಾ ಫೋನ್ ಹಚ್ಚಾಳ್ರಿ, ಏನೋ ಹೇಳೋದದ ಅಂತ. ಸುಧಾನ ಗೊತ್ತಿತ್ತು ನನಗ, ತಪ್ಪಾತು ಅಂತ ಕೇಳಲಿಕ್ಕೆ ಮಾಡಿರ್ತಾಳ. ತತಾ ಇಲ್ಲೇ ಹೇಳವಾ ಸುಧಾ. ಎಲ್ಲಿದ್ದಾಳ ಹುಡುಗಿ? ಸೂರಜು ಸಾಗರು ಎಲ್ಲಿ ಹೋಗ್ಯಾರ ನಂದಿನಿ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು
ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?